ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಶಾಲೆಯ ಮಕ್ಕಳ ಭವಿಷ್ಯ ಕಾಪಾಡಿಕೊಡಿ ಎಂದು ಮನವಿ ಮಾಡಿದ ಗ್ರಾಮಸ್ಥರು. ಬಂಗಾರಪೇಟೆ ತಾಲೂಕಿನ ದೊಡ್ಡೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಹೋದ್ರೆ ಯಾವುದೇ ಮಾಹಿತಿ ಇಲ್ಲ ಎಂದು ಅವರ ಉತ್ತರ. ಆಕಸ್ಮಿಕ ಶಾಲೆಯ ಕೊಠಡಿ ಏನಾದರೂ ಆದ್ರೆ ಸುಮಾರು 90 ಆ ಪುಟ್ಟ ಕಂದಮ್ಮ ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ಮಳೆ ಬಂದ್ರೆ ಶಾಲೆಯಲ್ಲಿ ಮಕ್ಕಳು ಕುಳಿತುಕೊಳ್ಳಲು ಕೂಡ ಆಗುವುದಿಲ್ಲ. ಪೂರ್ತಿ ನೀರಿನ ಕೊಠಡಿ ಆಗಿರುತ್ತದೆ. ಮಕ್ಕಳಿಗೆ ಕೂರಲು ಡೆಸ್ಕ್ ಕೂಡ ಇಲ್ಲ. ಸೋರುವ ಗೋಡೆಗಳು, ಬೆರುಕು ಬಿಟ್ಟಿರುವ ಗೋಡೆಗಳು. ಸಂಬಂಧಪಟ್ಟ ಪಂಚಾಯತಿಗೆ ಹೋದ್ರೆ ಈ ತರಹ ಕೆಲಸಗಳು ನಮಗೆ ಬರಲ್ಲ, ನೀವು ಎಂಎಲ್ಎ ಬಳಿ ಹೋಗಬೇಕು ಎಂದು ಸಲಹೆ ನೀಡಿದ್ದಾರೆ. ಸೀಲಿಂಗ್ ಎಲ್ಲ ಉದುರುತ್ತಿದೆ. ಆಕಸ್ಮಿಕ ಮಕ್ಕಳ ತಲೆ ಮೇಲೆ ಬಿದ್ದರೆ ಪರಿಸ್ಥಿತಿ ಏನಾಗಬೇಕು ಎಂದು ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಸುನಿಲ್ ಹಾಗೂ ಅಭಿವೃದ್ಧಿಯ ಯುವಕರ ಬಳಗ ದೊಡ್ಡೂರು ಗ್ರಾಮಸ್ಥರು ಊರಿನ ಯುವಕರು ಮಾಹಿತಿ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಆದಷ್ಟು ಬೇಗ ಇದಕ್ಕೆ ಪರಿಹಾರ ನೀಡಬೇಕಾಗಿ ವಿನಂತಿಸಿದರು. ಪ್ರಾಥಮಿಕ ಶಾಲೆ ದೊಡ್ಡೂರಿನಲ್ಲಿ ಓದುತ್ತಿದ್ದರೆ. ನಮ್ಮ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೂ ಓದುತ್ತಿದ್ದೇವೆ. ನಮ್ಮ ಶಾಲೆಯಲ್ಲಿ 100 ಜನ ಮಕ್ಕಳು ಇದ್ದೀವಿ. ನಮ್ಮ ಶಾಲೆಯ ಕೊಠಡಿಗಳು ಕುಸಿದು ಬೀಳುತ್ತಿದೆ. ಮೇಲ್ಛಾವಣಿಗಳು ಬೀಳುವುದರಿಂದ ಶಿಕ್ಷಕರ ಪಾಠ ಮಾಡುತ್ತಿರುವ ಕಡೆ ಗಮನ ಹೋಗುತ್ತಿಲ್ಲ. ನಮಗೆ ಕುಸಿಯುವುದರ ಕಡೆ ಗಮನವಿದೆ. ಅದಕ್ಕಾಗಿ ನಮಗೆ ಕಿಟಕಿ ಬಾಗಿಲುಗಳು ಒಡೆದು ಹೋಗಿವೆ. ನನ್ನ ಹೆಸರು ದೀಕ್ಷಿತ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಮೇಲ್ಛಾವಣಿಗಳು ಕುಸಿದು ಬಿದ್ದಿದೆ. ನಮ್ಮ ಶಿಕ್ಷಕರ ಪಾಠ ಮಾಡಿದ ಕಡೆ ಗಮನ ಹೋಗುತ್ತಿಲ್ಲ. ನಮಗೆ ಗೋಡೆ ಕುಸಿದು ಬೀಳುವುದರ ಕಡೆ ಗಮನವಿದೆ. ನಮಗೆ ಭಯವಾಗುತ್ತಿದೆ. ಕಿಟಕಿ ಬಾಗಿಲುಗಳ ಸೌಲಭ್ಯ ಬೇಕು, ಮುರಿದು ಹೋಗಿವೆ. ನಮಗೆ ಗೋಡೆಗಳು ನೆರೆ ಬಿಟ್ಟಿದೆ. ಅದಕ್ಕಾಗಿ ನೀರು ಸುರಿಯುತ್ತದೆ. ಅಧಿಕಾರಿಗಳನ್ನ ಸ್ವಲ್ಪ ಇದು ಮಾಡಬೇಕು. ಅವರೇ ಮಾಡಿಕೊಟ್ರೆ ನಮ್ಗೆ ಎಲ್ಲ ಚೆನ್ನಾಗಿರುತ್ತೆ. ಮಕ್ಕಳು ಕಲಿಸೋದು ಕೂಡ ನಮ್ಗೆ ಅನುಕೂಲ ಇರುತ್ತೆ. ಮೊನ್ನೆ ರೀಸೆಂಟ್ ಆಗಿ ಮೊದಲಿಂದ ಎಲ್ಲ ಟ್ರೈ ಮಾಡ್ತಾರೆ. ಈಗ ರೀಸೆಂಟ್ 3-4 ದಿನ ಮಳೆ ಇಟ್ಕೊಂಡಿದ್ರಿಂದ ನೋಡಿ ಯಾವ ತರ ಬಿದ್ದಿದ್ದೋ ಇದೆಲ್ಲ ಪೂರ್ತಿ ನೀರೇ. ಈ ನೀರಿಗೆ ಏನ್ ಮಾಡ್ತಾರೆ, ಮಕ್ಕಳು ಕುತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಕ್ಯಾರಮ ಕುತ್ಕೊಂಡು ಎಲ್ಲ ಕ್ಯಾರಮಲ್ಲೇ ಕೂರಿಸ್ತಾರೆ ಮಕ್ಕಳನ್ನ. ಮಕ್ಕಳು ದಾರಿ ಕುತ್ಕೊಳ್ಳೋದು, ಓದೋದಕ್ಕೆ ಬೋರ್ಡ್ ಇಲ್ಲ ಮಕ್ಕಳಿಗೆ. ಮಕ್ಕಳು ಓದೋದು ಬೋರ್ಡ್ ಇಲ್ಲ, ಏನಿಲ್ಲ. ಮಕ್ಕಳು ಟೀಚರ್ಸ್ ಅಷ್ಟೇ ಭಯ ಬಿಡ್ತಾರೆ. ಇವಾಗ ನಮ್ಮ ಶಾಲೆಯಲ್ಲಿ 200 ಜನ ಮಕ್ಕಳು ಇದ್ದಿದ್ದು, ಈಗ ಬರೀ 82 ಜನ ಬಂದಿದ್ದಾರೆ. ಎಲ್ಲ ಖಾಸಗಿ ಶಾಲೆ ಅಂತ ಹೋಗ್ತಾರೆ. ಸರ್ಕಾರಿ ಶಾಲೆ ಯಾರು ಬರ್ತಾರೆ? ಈ ತರ ಬಂದ್ಕೊಳ್ತಾ ಇದ್ದಾರೆ. ಯಾರು ಬರಲ್ಲ ಸರ್ಕಾರಿ ಶಾಲೆಗೆ. ಎಲ್ಲ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಂತಾರೆ. ಯಾವ ತರ ಉಳಿಸ್ಬೇಕು? ಏನ್ ಸರ್ಕಾರ ಏನು ಕೈ ಕೊಡ್ತಾ ಇದೆ? ಸರ್ಕಾರಿ ಶಾಲೆಗೆ ಏನ್ ಕೊಡ್ತಾ ಇದೆ? ಮಕ್ಕಳು ಡೆಸ್ಕ್ ಇಲ್ಲ ಕುತ್ಕೊಳ್ಳೋದಕ್ಕೆ, ಎಲ್ಲ ನೀರು ತುಂಬಿಕೊಂಡಿದೆ. ಏನು ಸರ್ಕಾರ ಏನ್ ಕೈ ಕೊಡ್ತಾ ಇದೆ? ಸರ್ಕಾರಿ ಶಾಲೆ ಏನ್ ಕೊಡುಗೆ ಕೊಡ್ತಾ ಇದೆ? ಒಂದು ಅನಾನುಕೂಲ ಅಂದ್ರೆ ಇವಾಗ ಬೇಕಾದ್ರೆ ಮೈನ್ ಒಂದು ಸರ್ಕಾರದಿಂದ ಸೌಲಭ್ಯ ಬೇಕಾಗಿರೋ ಒಂದು ಶಾಲೆ, ರೋಡ್ಸು, ಬಸ್ಸು, ಈ ತರ ನಾನಾ ರೀತಿ ಬೇಕು. ಇವೇನಿಂದ ಏನ್ ಬೇಕು? ಏನ್ ಹೇಳ್ತಾ ಇದೆ ಸರ್ಕಾರ? ಮಳೆ ಬಂದ್ರೆ ಮಕ್ಕಳೆಲ್ಲ ಆಚೆ ಕುತ್ಕೋಬೇಕು. ನೋಡಿ ಇದೆಲ್ಲ ಬಿದ್ದಿದೆ. ಮಕ್ಕಳು ಅಕಸ್ಮಾತಾಗಿ ಇವಾಗ ಆಕಸ್ಮಿಕ ಕುತ್ಕೊಂಡ್ರೆ ಯಾವ ತರ ಆಗುತ್ತೆ? ಆಕಸ್ಮಿಕ ಇವಾಗ ಕುತ್ಕೊಂಡ್ರೆ ಮಕ್ಕಳು ಬಿದ್ದುಬಿಟ್ಟು ಯಾರು ಜವಾಬ್ದಾರು? ಅವಾಗೆಲ್ಲ ಬರೋದ ಎಲ್ಲ ಸರ್ಕಾರದ ಯಾರು ಅವಾಗ ಪಾರ್ಟಿಗಳೆಲ್ಲ ನೋಡ ಎಲ್ಲ ಬರ್ತಾರೆ. ಆಗ ಎಲ್ಲ ಹೀರೋ ಆಗ್ಬೇಕಲ್ಲ. ನಾನು ಅಷ್ಟೊತ್ತೀನಿ, ನೀನು ಇಷ್ಟು ಕೊಡ್ತೀನಿ, ಆಯ್ತು ಸುರಾಯ್ತು, ಅದಕ್ಕೆ ಸುರಾಯ್ತು. ಅವಾಗೆಲ್ಲ ಹೀರೋ ಆಗಿ ಬರ್ತಾರೆ. ಈಗ ಹೀರೋ ಆಗ್ರಿ. ಈಗ ರೆಡಿ ಮಾಡಿಸ್ರಿ. ಈ ಬಿಲ್ಡಿಂಗ್ಸ್ ಇವಾಗ ರೆಡಿ ಮಾಡಿಸ್ರಿ. ಇವಾಗ ಹೀರೋ ಆಗ್ರಿ. ಒಂದು 4 ಜನ ಮಕ್ಕಳು ಉಳಿಸ್ರಿ. ಇಲ್ಲ ಶಿಕ್ಷಣಕ್ಕೆ ಒಳ್ಳೆಯದಾಗ ಮಾಡ್ರಿ. ಯಾವಾಗ ಏನೋ ಬಿಲ್ಡಿಂಗ್ ಏನೋ ಆಗ್ಬಿಡ್ತು ಎಲ್ಲ ಬಂದ್ಬಿಡೋದಲ್ಲ. ಎಲ್ಲ ಹೀರೋ ಆಗ್ಬಿಡೋದಲ್ಲ. ಇವಾಗ ಉಳಿಸ್ರಿ. ಸುನಿಲ್ ಅಂತ ಈ ಶಾಲೆಯ ಹಳೆಯ ವಿದ್ಯಾರ್ಥಿ. ನಮ್ಮ ಶಾಲೆಯಲ್ಲಿ ಸುಮಾರು ಒಂದು 40ರಿಂದ 50 ವರ್ಷದ ಬಿಲ್ಡಿಂಗ್ ಇದು. ಮಕ್ಕಳೆಲ್ಲ ಕುತ್ಕೊಂಡು ಓದಬೇಕಾದ್ರೆ ಆ ಸೀಲಿಂಗ್ ಎಲ್ಲ ಕೆಳಗಡೆ ಬೀಳೋದು. ಒಂದು ಕೆಲವು ದಿನಗಳ ಹಿಂದೆನೆ ಯಾರೋ ಒಂದು 3 ಜನ 4 ಜನ ಮಕ್ಕಳಲ್ಲಿ ಇರಬೇಕಾದ್ರೆ ಬಿದ್ದು ಸ್ವಲ್ಪ ಪಾರಾಗಿದ್ದಾರೆ. ಅದು ಅಕಸ್ಮಾತ್ ಆಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು? ಎಲ್ಲ ಕಡೆನೂ ಲೆಟರ್ ಕೊಟ್ಟಿದ್ದೀವಿ. ಯಾರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂತ ಇಲ್ಲ. ಈಗ ಇನ್ ಕೇಸ್ ಏನೋ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದ್ರೆ ಎಲ್ಲ ಬರ್ತಾರೆ, ಎಲ್ಲರೂ ಹೋಗಿ ಹೀರೋ ಆಗ್ತಾರೆ. ಅದು ನಾವಿದ್ದೀವಿ ನೀವಿದ್ದೀವಿ ಅಂತ. ಈಗ ಯಾರು ಹೀರೋ ಆಗ್ತಾರೆ? ಈಗ ಯಾರು ಜವಾಬ್ದಾರರು ಮಕ್ಕಳಿಗೆ? ಅಕಸ್ಮಾತ್ ಕನ್ನಡ ಏನಾದ್ರು ಕುಸಿತು ಯಾರು ಜವಾಬ್ದಾರರು?
ಎಲ್ಲ ಕಡೆ ಒಂದು MLA ಲೆಟರ್ ಕೊಟ್ಟಿದ್ದೀವಿ, ಪಂಚಾಯತಿಯಲ್ಲಿ ಲೆಟರ್ ಕೊಟ್ಟಿದ್ದೀವಿ, ಯಾರೋ BO ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ, ಏನೇನು ಸ್ಕೂಲ್ ಸಂಬಂಧಪಟ್ಟ ಎಲ್ಲ ಕಡೆ ಲೆಟರ್ ಕೊಟ್ಟಿದ್ದೀವಿ, ಯಾರೂ ತಲೆ ಕೆಡಿಸ್ಕೊಂತ ಇಲ್ಲ. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ನಿರ್ಮೈ ಡಿಜಿಟಲ್ ಮೀಡಿಯಾ ನ್ಯೂಸ್. ಮೊಬೈಲ್ ಸಂಖ್ಯೆ 8123257486.